ಸ್ನೇಹಿತರೆ ನಮಸ್ಕಾರ. ನಾನು ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ ಏನು ಅಂಡರ್ ಪಾಸ್ ಕೆಲಸ ನಡೀತಾ ಇದೆಯಲ್ಲ ಅಲ್ಲಿದ್ದೀನಿ. ಸುಮಾರು ವರ್ಷಗಳಾಯ್ತಿದ್ದು, ಸುಮಾರಲ್ಲ 5-6 ವರ್ಷ ಆಗಕ್ಕೆ ಬಂತು, ಇನ್ನೂ ಕೆಲಸ ಮುಗಿಸ್ತಾ ಇಲ್ಲ. ಏನು ಸರ್ಕಾರದಲ್ಲಿ ದುಡ್ಡಿಲ್ಲ ಅನಿಸುತ್ತೆ. 2 ಸರ್ಕಾರ ಆಯಿತು, 3-4 ಜನ ಮುಖ್ಯಮಂತ್ರಿಗಳಾದರೂ ಕೂಡ ಇದನ್ನು ಮುಗ್ಸೋಕ್ಕಾಗ್ತಾ ಇಲ್ಲ. ಯಾಕೆ ಮುಗ್ಸೋಕ್ಕಾಗ್ತಾ ಇಲ್ಲ ಅಂತ ಎಲ್ಲರಿಗೂ ಹೇಳ್ತೀನಿ, ದಯವಿಟ್ಟು ಕೇಳಿ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಕರ್ನಾಟಕ ನಾಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾಕೆ ಇದನ್ನು ಮಾಡಿ ಮುಗ್ಸೋಕ್ಕಾಗ್ತಾ ಇಲ್ಲ? ಇದನ್ನು ಮಾಡಿದ್ದು ಯಾರು? ಇವತ್ತು ನೋಡಿ, ಏನು ಇಂಜಿನಿಯರ್ಗಳು ಇದ್ದಾರಲ್ಲ, BBMP ಇಂಜಿನಿಯರ್ಗಳಿಗೆ ಇವಕ್ಕೆ ಏನೇನೂ ಗೊತ್ತಿಲ್ಲ. ಇವಕ್ಕೆಲ್ಲ ಸುಮ್ಮನೆ ಓದ್ಕೊಂಡವೆ ಅಷ್ಟೇ. ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದಾರೆ ಹೊರತು ಸಾರ್ವಜನಿಕರಿಗೋಸ್ಕರ ಯಾರೂ ಕೆಲಸ ಮಾಡ್ತಾಯಿಲ್ಲ. ಇಂಜಿನಿಯರ್ಗಳು ಎಲ್ಲ ಬರೀ ಅಡ್ಬಿಟ್ಟು ಕೆಲಸನ ಮಾಡೋದು, ಯಾವುದು ಸರಿಯಾಗಿ ಮಾಡಲ್ಲ, ಎಲ್ಲ ಅರ್ಧಂಬರ್ಧ. ಇದನ್ನು ನೋಡಿ ಪ್ಲ್ಯಾನಿಂಗ್ ಹಾಕಿ ಕೊಟ್ಟಿದ್ದಾರಲ್ಲ, ಇಲ್ಲಿ ಇಂಜಿನಿಯರ್ ಬಂದು ಇಲ್ಲಿರ್ತಕ್ಕಂಥ ಸಾರ್ವಜನಿಕರನ್ನು, ದಿನ ಓಡಾಡೋರನ್ನ, ಇಲ್ಲಿ ಅಕ್ಕಪಕ್ಕದವ್ರನ್ನ ಕೇಳಬೇಕು. ಯಾವ ರೀತಿ ಇಲ್ಲಿ ಮಾಡಿದರೆ ಏನು ಅನುಕೂಲ ಆಗುತ್ತೆ, ಹೆಂಗೆ ಮಾಡಿದ್ರೆ ಅನುಕೂಲ ಆಗುತ್ತೆ, ಈ ಅಂಡರ್ ಪಾಸ್ ಮಾಡಿದ್ರೆ ಅನುಕೂಲ ಆಗುತ್ತೋ ಇಲ್ಲ ಮೇಲ್ಸೇತುವೆ ಮಾಡಿದ್ರೆ ಅನುಕೂಲ ಆಗುತ್ತೋ ಅಂತ ಸಾರ್ವಜನಿಕರನ್ನ ಕೇಳಬೇಕು. ಆದರೆ ಇವರು ಏನೂ ಕೇಳದೆ ತಮಗಿಷ್ಟ ಬಂದಂಗೆ ಏನು ಸರ್ಕಾರ ಸಂಬಳ ಕೊಡುತ್ತೆ, ಆರಾಮಾಗಿ ಕೂತ್ಕೊಂಡು ಇವು ಸಂಬಳ ತಕ್ಕನಂಗೆ ಇವ್ರು ಕೆಲಸ ಮಾಡೋದು ಅಷ್ಟೇ. ಇನ್ನೇನೇನು ಸಾರ್ವಜನಿಕರಿಗೆ ಅನುಕೂಲ ಆಗಂಗೆ ಅನಾನುಕೂಲ ಆಗಂಗೆ ಅವ್ರು ಕೆಲಸ ಮಾಡೋದು. ಅನುಕೂಲ ಆಗಂಗಂತೂ ಇಂಜಿನಿಯರ್ಗಳು ಕೆಲಸನೇ ಮಾಡಲ್ಲ. ಇವರು ಮೋಸ್ಟ್ಲಿ ಕತ್ತೆಗಳು ಮೇಸಕ್ಕೆ ಕಳಿಸಿದ್ರು ಕೂಡ ಇವ್ರು ಸರಿಯಾಗಿ ಮೇಸ್ಕೊಂಬರಲ್ಲ, ಎಲ್ಲೆಲ್ಲಿ ಬೇಕಲ್ಲಿ ಬಿಟ್ಟು ಬಂದ್ಬಿಡ್ತಾರೆ. ಆ ರೀತಿ ಇವತ್ತು BBMP ಇಂಜಿನಿಯರ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಕಣ್ಣೆದುರಿಗಿದೆ, ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇದು ಮಹಾಲಕ್ಷ್ಮಿ ಲೇಔಟು, ಕೆಳಗಡೆ ಅಂಡರ್ ಪಾಸ್ ನಂದಿನಿ ಲೇಔಟ್, ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಹತ್ರ, ಆಮೇಲೆ ಕಂಠೀರವ ಸ್ಟುಡಿಯೋ ಹತ್ರ. ಈ ಜಾಗ ಸುಮಾರು ವರ್ಷಗಳಾಯಿತು. ಇದನ್ನು ಮಾಡೋಕ್ಕಾಗ್ದೇ ಇಷ್ಟು ವರ್ಷ ಆದರೂ ಕೂಡ ಇದನ್ನು ಹಂಗೆ ಬಿಟ್ಕೊಂಡಿದ್ದಾರೆ. ನೋಡಿ ಎಷ್ಟು ಗಿಡಗಳು ಬೆಳೆದವೆ, ಕಸ ಚರಂಡಿ ಭಯಂಕರ. ಅಯ್ಯಪ್ಪ, ಇನ್ನು ಒಳಗಡೆ ಹೋಗ್ಬಿಟ್ಟಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಗಬ್ಬು ವಾಸನೆ ಹೊಡಿತಾ ಇದೆ. ಆಮೇಲೆ ಕೆಲವರೆಲ್ಲ ಕಸಗಳು ಮನೆಯಿಂದ ತತ್ತಾರಲ್ಲ, ಅವರೆಲ್ಲ ರೋಡಲ್ಲೇ ಇಲ್ಲಿಲ್ಲೇ ಬಿಸಾಕಿ ಹೋಗ್ಬಿಡ್ತಾರೆ. ನೋಡಿ ಹೆಂಗಿದೆ, ಯಾರಪ್ಪನ ದುಡ್ಡಿದು? ಇವ್ರದ್ದು ಏನಾರು ದುಡ್ಡಾಗಿದ್ದರೆ, ಇವ್ರ ಸ್ವಂತ ದುಡ್ಡಾಗಿದ್ದರೆ, ಅಕಸ್ಮಾತ್ ಇವ್ರ ಸ್ವಂತ ಮನೆ ಆಗಿದ್ದರೆ ಇದರಲ್ಲಿ 100% ಕೆಲಸ ಇದನ್ನು ಮಾಡಿ ಮುಗಿಸ್ಬಿಡ್ತಿದ್ರು. ಆದರೆ ಅವರು ಮನೆ ಅಲ್ಲ, ಇದು ಸಾರ್ವಜನಿಕರ ಜಾಗ, ಸಾರ್ವಜನಿಕರ ದುಡ್ಡು. ಅದರಿಂದ ಈ ರೀತಿ ಇಷ್ಟೊಂದು ವರ್ಷ ಆದರೂ ಕೂಡ ಇದನ್ನು ಮುಗ್ಸೋಕ್ಕಾಗ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಶಾಸಕರುಗಳು ಗೆಲ್ತಾನೆ ಇದ್ದಾರೆ, ಪದೇ ಅವರೇ ಗೆಲ್ತಾ ಇದ್ದಾರೆ. ಯಾಕೆ ಇವರು ಕೆಲಸ ಮಾಡಲ್ಲ? ನಮ್ಮ ಜನಗಳು ಕೇಳಂಗಿಲ್ಲ. ಯಾಕೆ ಕೇಳಂಗಿಲ್ಲ ಅಂದರೆ, ಅವರು ಕೊಡುವ ಪುಟ್ಕೋಸಿ 500, 200, 100 ಇಸ್ಕೊಂಡು ಎಂಜಲ್ ಕಾಸಿಗೆ ಓಟ್ ಹಾಕಿರ್ತಾರಲ್ವ, ಅದಕ್ಕೆ ಇಂಥವೆಲ್ಲ ಕೇಳಂಗಿಲ್ಲ. ಈಗ ಕೆಲವೇ ದಿನಗಳಲ್ಲಿ ನೀರಿನ ಬಿಲ್ಲು ಕೂಡ ಜಾಸ್ತಿ ಆಗುತ್ತೆ. ಯಾಕಂದರೆ ಯಾರೂ ಕೇಳಂಗಿಲ್ಲ. ಯಾಕೆ ಕೇಳಂಗಿಲ್ಲ ಅಂದರೆ, ದುಡ್ಡು ಇಸ್ಕೊಂಡು ಓಟ್ ಹಾಕಿದ್ದೀವಿ, ಅದರಿಂದ ಯಾರು ಏನೂ ಕೇಳಂಗಿಲ್ಲ. ಪಾಪ ದುಡ್ಡು ಇಸ್ಕೊಳ್ದೆ ಓಟ್ ಹಾಕಿರೋರು ಮಾತ್ರ ರೊಚ್ಚಿಗೆದಳ್ತಾ ಇದ್ದಾರೆ. ಅವರು ಮನೆಯಿಂದ ಆಚೆ ಕಡೆ ಬರೋಲ್ಲ ಅವರು. ಯಾಕಂದರೆ ಅವ್ರಿಗೆ ಬೇಕಾಗಿಲ್ಲ, ಅವ್ರಿಗೆ ಆ ದುಡ್ಡು ಬೇಕಾಗಿಲ್ಲ, ಏನು ಬೇಕಿಲ್ಲ. ಪಾಪ ಚೆನ್ನಾಗಿರ್ತಾರೆ, ಅವ್ರು ಆರಾಮಾಗಿ ಮನೇಲಿ ಕೂತ್ಕೊಂಡು ಓಟ್ ಹಾಕಿರ್ತಾರೆ. ಅವ್ರು ಇಂಥವೆಲ್ಲ ಕೇಳೋಕ್ಕೆ ಬರಲ್ಲ. ಯಾವುದೇ ಬಿಲ್ಲು ಜಾಸ್ತಿ ಆದ್ರೂ ಅವ್ರನ್ನ ಕೇಳೋದಿಲ್ಲ. ಯಾಕಂದ್ರೆ ಆರಾಮಾಗಿ ಮಸ್ತಾಗಿರುತ್ತೆ ಅವ್ರಿಗೆ. ಅದರಿಂದ ನೋಡಿ, ಇಲ್ಲಿರ್ತಕ್ಕಂಥ ಶಾಸಕರಿಗೆ ಮತ್ತು ಮಂತ್ರಿಗಳಿಗೆ ಮತ್ತು BBMP ಅಧಿಕಾರಿಗಳಿಗೆ, BBMP ಇಂಜಿನಿಯರ್ಗಳಿಗೆ ನಿಮ್ಮನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಮಾಡೋಕ್ಕಾದರೆ ಮಾಡಿ, ಇಲ್ಲ ಅಂದರೆ ಮುಚ್ಚಿಬಿಡಿ ಇದನ್ನು. ಯಾಕಂದರೆ ಸುಮ್ಮನೆ ಇಷ್ಟೊಂದೆಲ್ಲ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಇದನ್ನೆಲ್ಲ ಹಂಗೆ ಕಾಡು ಕೊಂಪೆ ಮಾಡಿಟ್ಟಿದ್ರಲ್ಲ ನೀವು. ಇದನ್ನು ಇಲ್ಲಿ ರೀ ಹೆಂಗಿದೆ ಇದು ಸಿಟಿ, ಇದು ಬೆಂಗಳೂರು ಸ್ಮಾರ್ಟ್ ಸಿಟಿ ಅಂತ ಅವ್ರು ಬಡ್ಕೊಂಡ್ರು. ಸ್ಮಾರ್ಟ್ ಸಿಟಿ ಮಾಡಿಬಿಡ್ತೀವಿ ಅಂತಂದು BJP ಅವ್ರು ಬಡ್ಕೊಂಡ್ರು. ಇವರು ಉಪಮುಖ್ಯಮಂತ್ರಿಗಳು ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂದರು, ಅದನ್ನು ಹಂಗೆ ನಿಲ್ಲಿಸಿದ್ದಾರೆ. ಇವಾಗ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಸ್ಮಾರ್ಟ್ ಸಿಟಿನೂ ಮಾಡೋಕ್ಕಾಗಲ್ಲ, ಗ್ರೇಟರ್ ಬೆಂಗಳೂರನ್ನು ಮಾಡೋಕ್ಕಾಗಲ್ಲ. ಮನಸ್ಸು ಮಾಡಿದರೆ ಮಾಡ್ಬೋದು, ಆದರೆ ನೀವ್ಯಾರೂ ಸರಿಯಾದ ರೀತಿಯಲ್ಲಿ ಮನಸ್ಸು ಮಾಡಲ್ಲ. ಯಾಕೆ ಮಾಡಲ್ಲ ಅಂದರೆ, ನಿಮಗೆ ಬೇಕಾಗಿಲ್ಲ. 5 ವರ್ಷ ಇರ್ತೀರಿ, ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತೀರಿ ಅಷ್ಟೇ. ಅದರಿಂದ ನೋಡಿ ಸ್ನೇಹಿತರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಷ್ಟು ಗಲೀಜಾಗಿದೆ, ಎಷ್ಟು ಕೊಂಪೆ ಇದೆ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ತೋರಿಸ್ತೀನಿ ನೋಡಿ. ಅಂಡರ್ ಪಾಸ್ ಕೆಳಗಡೆ ಯಾವ ಮಟ್ಟಕ್ಕಿದೆ, ಯಾವ ಗಲೀಜಿದೆ, ಇಲ್ಲಿ ಯಾವ ಥರ ಗಲೀಜಿದೆ. ಇಲ್ಲಿಗೆ ಯಾವನು ಮಾಧ್ಯಮದವ್ರು ಬರಲ್ಲ. ಬರೀ ಯಾವಳು ಎಲ್ಲಿ ಸೋತೋದ್ಲು, ಅದು ಯಾರು ಎಲ್ಲಿ ರೇಪ್ ಮಾಡಿದ್ರು, ಯಾರು ಎಲ್ಲಿ ಡೈವರ್ಸ್ ಕೊಟ್ಟರು, ಯಾರ ಮನೆಗೆ ನಾಯಿ ಹುಟ್ಟಿತೋ, ಯಾರು ಬಸರಿ ಆದರು, ಯಾರು ಸಿನಿಮಾದವ್ರು ಬರ್ತಡೇ ಮಾಡ್ಕೊಂಡ್ರು, ಬರೀ ಇಂಥವೇ ತೋರಿಸೋದು. ನೋಡಿ ಬಂದರು ಮಾಧ್ಯಮದವರೇ, ಬನ್ನಿರಿ, ಇಲ್ಲ ಅಂತ ಇಂಥವೆಲ್ಲ ತೋರಿಸಿ. ಇಂಥವೆಲ್ಲ ಕಣ್ಣಿಗೆ ಕಾಣಲ್ಲ ನಿಮಗೆ. ಬರೀ TRPಗೋಸ್ಕರ ನಿಮಗೆ ಇಷ್ಟ ಬಂದಂಗೆ ಸುದ್ದಿಗಳನ್ನೆಲ್ಲ ತೋರಿಸೋದು. ಏನಕ್ಕೆ ಚಾನಲ್ಗಳು ಓಪನ್ ಮಾಡ್ಕೊಂಡಿದ್ದೀರಾ? ಈ ಥರ ಮಾಡಿ ತೋರಿಸಿ ಇದನ್ನು ಭ್ರಷ್ಟಾಚಾರನ. ನೋಡಿ ಅಲ್ಲಿ ಚರಂಡಿ ನೀರು ತಗೊಂಬಂದು ಅಲ್ಲಿ ನೋಡಿ, ಅಲ್ಲಿ ಬೀಳ್ತಾ ಇದೆ, ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆ ಅಲ್ವಾ? ನೋಡಿ ಸ್ನೇಹಿತರೆ, ಅಲ್ಲಿ ಚರಂಡಿ ನೀರು ಬೀಳ್ತಾ ಇದೆ, ಮೋರಿದದು ಚೇಂಬರ್ದು. ನೋಡಿ ಅಲ್ಲಿ ಬೀಳ್ತಾ ಇದೆ. ಆ ನೀರೆಲ್ಲ ಇಲ್ಲಿ ಬಂದು ಇಲ್ಲಿ ಹೋಗಿ ನೋಡಿ. ಇದು ಅಂಡರ್ ಪಾಸ್ ಅಂತ, ಇದು ಯಾವ ಥರ ಮಾಡಿಟ್ಟಿದ್ದಾರೆ. ಇದು
ನಾನು ತೋರಿಸ್ತಾ ಇರೋದೇನು ಸುಳ್ಳಲ್ಲ, ಇಲ್ಲಿ ಕಣ್ಣೆದುರುಗಡೆನೇ ಇದೆ, ಎಲ್ಲರಿಗೂ ಕಾಣಿಸ್ತಾ ಇದೆ. ಈ ಥರ ನೋಡಿ ಎಲ್ಲ ಗಿಡಗಳು ಹೆಂಗೆ ಬೆಳ್ಕೊಂಡಿದೆ, ಹಾಸಿಗೆಗಳು ಕಸಗಳು ಎಲ್ಲ ಇಲ್ಲಿ ಬಂದು ಬಿಸಾಕಿ ಹೋಗಿದ್ದಾರೆ ನಮ್ಮ ಜನಗಳು. ಇಂಥವೆಲ್ಲ ಕೇಳಿರೋದಿಲ್ಲ ಯಾರನ್ನು. ದಯವಿಟ್ಟು ಸ್ನೇಹಿತರೆ ನೋಡಿ, ಈ ಜಾಗದಲ್ಲಿದ್ದೀನಿ. ಇದು ಎಲ್ಲಿಲ್ಲ, ಬಹಳ ಏನು ಬೆಂಗಳೂರಲ್ಲೇ ಇದೆ. ಏನು ಬೆಂಗಳೂರಲ್ಲೇ ಹಿಂಗೆ ಆಗ್ಬಿಟ್ರಿ, ಇನ್ನು ಹಳ್ಳಿ ಕಡೆ ಹೆಂಗೆ ಕತೆ? ಹಳ್ಳಿ ಕಡೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಆ ಮಟ್ಟಕ್ಕೆ ಇವತ್ತು ಬೆಂಗಳೂರಲ್ಲೇ ಈ ಥರ ಜನಗಳು ಕೇಳ್ತಾ ಇಲ್ಲ. ಇನ್ನು ಹಳ್ಳಿ ಕಡೆ ಬರ್ತಾರೆ ಅಧಿಕಾರಿಗಳು, ಹಳ್ಳಿ ಕಡೆ ಅಧಿಕಾರಿಗಳು ಬರ್ತಾರೇನ್ರಿ? ಬರಲ್ಲ. ಕೇಳ್ರಿ, ನಮಗೆ ಸ್ವಾತಂತ್ರ್ಯ ಬಂದು 78 ವರ್ಷ ಆಯಿತು. ಬರೀ ಬಾವುಟ ಏರ್ಸೋಕ್ಕಲ್ಲ ಸ್ವಾತಂತ್ರ್ಯ ಬಂದಿರೋದು, ಬರೀ ಬಾವುಟ ಏರಿಸ್ಬಿಟ್ಟು ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟು ಮನೆ ಕೊಳ್ಸೋಕ್ಕಲ್ಲ ಸ್ವಾತಂತ್ರ್ಯ ಬಂದಿರೋದು. ಇಂಥವೆಲ್ಲ ಕೇಳಬೇಕು. ಕೇಳಿ ದುಡ್ಡು ಇಸ್ಕೊಂಡು ಓಟ್ ಹಾಕೋಕ್ಕಲ್ಲ ಸ್ವಾತಂತ್ರ್ಯ ಬಂದಿರೋದು. ಬರೀ ಅವ್ರವ್ರ ನಿಂತ್ಕೊಂಡು ಗೆಲ್ಲಕ್ಕೆಲ್ಲ ಸ್ವಾತಂತ್ರ್ಯ ಬಂದಿರೋದು. ನಮಗೂ ಸ್ವಾತಂತ್ರ್ಯ ಬಂದಿದೆ, ಈಗ ಗೊತ್ತಾಯ್ತಾ? ಅರ್ಥ ಮಾಡ್ಕೊಳ್ಳಿ, ಬದಲಾವಣೆ ಆಗಿ ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.